ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರು, ವಿಪಕ್ಷ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಹಲವು ದಿನಗಳಿಂದಲೂ ಇದೆ. ಆದ್ರೆ ಈ ಪ್ರಶ್ನೆಗೆ ಈಗ ಉತ್ತರ ಸಿಗುವ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಸಿಟಿ ರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾರೆ. ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಧ್ಯಕ್ಷ ರೇಸ್ನಲ್ಲಿದ್ದ ಅನೇಕ ಆಕಾಂಕ್ಷಿಗಳಿಗೆ ಇದರಿಂದ ಭಾರಿ ನಿರಾಸೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ರಾಜ್ಯಾಧ್ಯಕ್ಷ ಹುದ್ದೆ ಒಂದೇ, ಬಟ್ ಇದರಲ್ಲಿದ್ದಂತಹ ಆಕಾಂಕ್ಷಿಗಳ ಸಂಖ್ಯೆ ಸಾಕಷ್ಟು ಇತ್ತು. ಆದ್ರೆ ಈಗ ಸಿಟಿ ರವಿಯವರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಈಗ ಈ ನಿರೀಕ್ಷೆಯಲ್ಲಿದ್ದ ಅನೇಕ ಆಕಾಂಕ್ಷಿಗಳಿಗೆ ನಿರಾಸೆಯಾಗಿದೆ. ಸಿಟಿ ರವಿಗೆ ಹೈಕಮಾಂಡ್ ಮಣೆ ಹಾಕ್ತಿರೋದು ಯಾಕೆ? ರೇಸಲ್ಲಿ ಇದ್ದವರಿಗೆ ಹಿನ್ನಡೆ ಯಾವ್ಯಾವ ಕಾರಣಕ್ಕೆ? ನ್ಯೂಸ್ 18 ನಲ್ಲಿ ಬಿಜೆಪಿಯ ಇನ್ಸೈಡ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸಲ್ಲಿ ಯಾರ್ಯಾರಿದ್ರು, ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗೋದಕ್ಕೆ ಕಾರಣವಾದಂತಹ ಅಂಶಗಳು ಏನು? ಸಿಟಿ ರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಿಟಿ ರವಿಗೆ ಈ ಒಂದು ಪಟ್ಟ ಸಿಗೋದಕ್ಕೆ ಏನು ಕಾರಣಗಳು ಇವೆ? ಯಾವೆಲ್ಲ ಅಂಶಗಳ ಮೇಲೆ ಸಿಟಿ ರವಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಸಿಟಿ ರವಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗೋದಕ್ಕೆ ಪ್ರಮುಖ ಕಾರಣನೇ ಒಕ್ಕಲಿಗ ಸಮುದಾಯದ ಪ್ರಮುಖ ಪ್ರಬಲ ನಾಯಕ ಅನ್ನೋದು. ಈ ಒಂದು ಇದರಲ್ಲಿ ಒಕ್ಕಲಿಗ ಕೋಟಾದಡೆ ಕೊಡಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳನ್ನ ಬಿಜೆಪಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಇನ್ನೊಂದಷ್ಟು ಕಾರಣಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಿಂದುತ್ವ ಪ್ರತಿಪಾದಿಸ್ತಾನೆ ಬಂದಿದ್ದಾರೆ ಸಿಟಿ ರವಿ. ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ್ಲೂ ಕೂಡ ಅವರು ಮಾತನಾಡೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಪ್ರಬಲ ಹಿಂದುತ್ವವನ್ನ ಪ್ರತಿಪಾದಿಸಿದ್ರಲ್ಲಿ ಸಿಟಿ ರವಿ ಮುಂಚೂಣಿಯಲ್ಲಿದ್ದಿರೋದನ್ನ ನಾವು ಗಮನಿಸಬಹುದು. ಅಷ್ಟು ಮಾತ್ರ ಅಲ್ಲ, BL ಸಂತೋಷ್ ಅವರ ಅತ್ಯಾಪ್ತರು ಕೂಡ ಹೌದು ಸಿಟಿ ರವಿ ಅವರು. ಇದಕ್ಕೆ ಸಿಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಜೊತೆಗೂ ಕೂಡ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ, ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಒಳ್ಳೆಯ ವಾಗ್ಮಿ ಕೂಡ ಹೌದು. ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವಂತಹ ಶಕ್ತಿ ಇದೆ ಸಿಟಿ ರವಿಗೆ ಅನ್ನುವಂತಹ ವಿಚಾರವೂ ಕೂಡ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಅವರಿಗೆ ಸಿಗುವ ಹಾಗೆ ಮಾಡ್ತಾ ಇದೆ ಅನ್ನೋದು. ಇನ್ನು ಪಕ್ಷನಿಷ್ಠ RSS ಹಿನ್ನೆಲೆಯ ಬಲ ಕೂಡ ಇದೆ ಸಿಟಿ ರವಿ ಅವರಿಗೆ. ಇಷ್ಟು ಮಾತ್ರ ಅಲ್ಲ, ಒಂದು ನಾಯಕನಿಗೆ ಬೇಕಾದಂತಹ ಎಲ್ಲಾ ಅರ್ಹತೆಗಳು ಕೂಡ ಸಿಟಿ ರವಿ ಅವರಿಗೆ ಇರೋದ್ರಿಂದ ರಾಜ್ಯಾಧ್ಯಕ್ಷರನ್ನಾಗಿ ಅವರನ್ನ ಮಾಡಿದ್ರೆ ಪಕ್ಷ ಸಂಘಟನೆಗೆ ಇನ್ನಷ್ಟು ಬಲ ಸಿಗತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇಲ್ಲಿ ನಡೆದಿರೋದನ್ನು ಇರಬಹುದು. ಆದ್ರೆ ಇಲ್ಲಿ ಇಷ್ಟು ಮಾತ್ರ ಅಲ್ಲ, ಸಿಟಿ ರವಿಯವರನ್ನ ಹೊರತುಪಡಿಸಿ ಸಿಟಿ ರವಿ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ರಾಜ್ಯಾಧ್ಯಕ್ಷನ ಆಸಕ್ತಿಯಲ್ಲಿ ಇಲ್ಲ, ನಾನು ಅದು ಹೊಸಬರಿಗೆ ಕೊಡ್ಲಿ ಅಥವಾ ಯಾರಿಗಾದ್ರೂ ಕೊಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಬಟ್ ಸಿಟಿ ರವಿಯವರ ಆಯ್ಕೆ ಯಾಕೆ ಅಂತ ನೋಡಿದ್ವಿ. ಬಟ್ ರೇಸ್ ನಲ್ಲಿ ಅನೇಕರು ಇದ್ರಲ್ಲ, ಆ ರೇಸ್ ನಲ್ಲಿ ಇವರಿಗೆ ಯಾಕೆ ಹಿನ್ನಡೆ ಆಯಿತು? ಮೊದಲನೇದಾಗಿ ಬಿಜೆಪಿ ಅಧ್ಯಕ್ಷ ಫೈಟ್ ಅಲ್ಲಿ ಮುಂಚೂಣಿಯಲ್ಲಿದ್ದವರು ಅಂತ ಹೇಳಿದ್ರೆ ಅಶೋಕ್ ಅವರು. ಆದ್ರೆ ಇವರಿಗೆ ಇದ್ದಂತಹ ಮೈನಸ್ ಪಾಯಿಂಟ್ಸ್ ಏನು, ಈ ಲೆಕ್ಕಾಚಾರದ ಹಿಂದೆ ಏನೇನಿದೆ ಅಂತ ನೋಡೋದಾದ್ರೆ, ಹೊಂದಾಣಿಕೆ ರಾಜಕಾರಣದ ಆರೋಪ ಇದೆ. ಪದ್ಮನಾಭನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೊಂದಾಣಿಕೆಗಳು ಆಗ್ತಾ ಇದೆ. ಕಳೆದ ಬಾರಿ ಕೊಟ್ಟಂತಹ ಟಾಸ್ಕ್ ನಲ್ಲಿ ಅವರು ವಿಫಲ ಆಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಿತ್ತು. 2 ಕ್ಷೇತ್ರಗಳನ್ನ ನೀಡಲಾಗಿತ್ತು, ಒಂದರಲ್ಲಿ ಮಾತ್ರ ಅವರು ಗೆಲುವನ್ನ ಸಾಧಿಸಿರುವುದು. ಮಂಡ್ಯ ಉಸ್ತುವಾರಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅದರ ನಿರ್ವಹಣೆಯಲ್ಲಿ ಅಶೋಕ್ ಅವರು ವಿಫಲರಾಗಿದ್ದಾರೆ. ಕನಕಪುರ ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕನಕಪುರ ಕ್ಷೇತ್ರದಿಂದ ಅವರು ಸೋಲನ್ನ ಅನುಭವಿಸಿದ್ದು ಕೂಡ ಅವರಿಗೆ ಈ ಪಟ್ಟ ಮಿಸ್ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದ್ದು. ಕೇವಲ ಅವರು ಪದ್ಮನಾಭನಗರ ಕ್ಷೇತ್ರಕ್ಕಷ್ಟೇ ಸೀಮಿತ ಆದ್ರೂ ಅಲ್ಲೂ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವರು ಗೆಲುವನ್ನ ಸಾಧಿಸಿದ್ರು ಅನ್ನುವಂತಹ ಮಾತುಗಳು ಕೂಡ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಮತ್ತೊಬ್ಬ ನಾಯಕ ಅಂತ ಹೇಳಿದ್ರೆ ಅಶ್ವಥ್ ನಾರಾಯಣ್ ಅವರು. ಅವರಿಗೆ ಯಾಕೆ ಮಿಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ವಿಧಾನಸಭೆ ಉಪನಾಯಕನಾಗಿ ಮಾಡುವಂತಹ ಲೆಕ್ಕಾಚಾರ ಕೂಡ ಇದರ ಹಿಂದೆ ಕಾಣ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯ ಟಾಸ್ಕ್ ಅನ್ನು ಅವರಿಗೆ ಹಿಂದೆ ಕೊಡಲಾಗಿತ್ತು, ಮುಂದೆ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಸಿಟಿ ರವಿ ಅವರ ಜೊತೆಗೆ ಸೇರಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಟಾಸ್ಕ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶಗಳು ಅವರಿಗೆ ಲಭಿಸುವಂತಹ ಎಲ್ಲಾ ಸಾಧ್ಯತೆಗಳನ್ನ ಗಮನಿಸಬಹುದು. ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಷ್ಟು ವಿಶ್ವಾಸ ಇಲ್ಲ ಅನ್ನೋದು ಅವರ ಹಿನ್ನಡೆಗೆ ಕಾರಣ ಅಂತ ಹೇಳಿ. ಇನ್ನು ಸೋಮಣ್ಣ ಅವರು ಕೂಡ ಈ ಸ್ಥಾನದಲ್ಲಿ ಪ್ರಬಲವಾದ ಆಕಾಂಕ್ಷಿ ಆಗಿದ್ರು. ಅವ್ರು ಕೇಳ್ಕೊಂಡಿದ್ರು ಕೂಡ ನನ್ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದೆ. ಬಟ್ ಅವರಿಗೆ ಯಾಕೆ ಮಿಸ್ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣಗಳು ಪಕ್ಷ ಸಂಘಟನೆಯಲ್ಲಿ ಅವರು ಕೆಲಸ ಮಾಡಲಿಲ್ಲ ಅನ್ನುವಂತಹ ಬಹಳ ದೊಡ್ಡ ಆರೋಪ
ಸೋಮಣ್ಣ ಅವರ ಅವರಿಗೆ ಕೇಳಿ ಬಂದಿದೆ. ಹಿರಿಯ ನಾಯಕರ ವಿರುದ್ಧವೇ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಅವರು ಹಿರಿಯ ನಾಯಕರ ವಿರುದ್ಧವೇ ಒಂದಷ್ಟು ವಾಗ್ದಾಳಿಯನ್ನು ಮಾಡಿದ್ರು, ಆರೋಪವನ್ನ ಮಾಡಿದ್ದನ್ನ ಗಮನಿಸಬಹುದು. ಒಕ್ಕಲಿಗರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಮಾಡಿರೋದ್ರಿಂದ ಲಿಂಗಾಯತ ನಾಯಕರು, ಇವರು ಲಿಂಗಾಯತ ಪ್ರಬಲ ನಾಯಕರ ಆದ್ರೂ ಕೂಡ ಲಿಂಗಾಯತ ಸಮುದಾಯದ ನಾಯಕರಾಗಿರುವಂತಹ ಸೋಮಣ್ಣ ಅವರಿಗೆ ಈಗ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಮಿಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಬ್ಬ ನಾಯಕ ಅಂತ ಹೇಳಿದ್ರೆ ವಿಜಯೇಂದ್ರ ಅವರ ಹೆಸರೇ ಬಹಳ ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅದು ಇವರಿಗೆ ಯಾಕೆ ಮಿಸ್ ಆಯ್ತು ಅಂತ ನೋಡೋದಾದ್ರೆ ಇದೇ ಮೊದಲ ಬಾರಿಗೆ ಅವರು ವಿಧಾನಸಭೆಗೆ ಪ್ರವೇಶವನ್ನ ಮಾಡಿರೋದು. ವಿಜಯೇಂದ್ರ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಷ್ಟು ಮಾತ್ರ ಅಲ್ಲ, BS ಯಡಿಯೂರಪ್ಪ ಅವರ ಆಡಳಿತ ಅವಧಿಯಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಹೇಳಿ ಅನೇಕ ಶಾಸಕರೇ ಆರೋಪವನ್ನ ಮಾಡಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರಿಗೆ ಅವಕಾಶ ಕೊಟ್ರೆ ತಮ್ಮದೇ ಟೀಮ್ ಅನ್ನ ಅವರು ಕಟ್ಟಿಕೊಳ್ಳುವಂತಹ ಆತಂಕ ಬಿಜೆಪಿಯಲ್ಲೇ ಇರೋದ್ರಿಂದ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಿಗೆ ಪಕ್ಷದಲ್ಲಿ ಅವರಿಗೆ ಬೇರೆ ಅವಕಾಶವನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮತ್ತೊಬ್ಬರ ರೇಸಲ್ಲಿ ಇರುವಂತಹವರು ಯಾರು ಅಂತ ನೋಡೋದಾದ್ರೆ ಸುನಿಲ್ ಕುಮಾರ್ ಅವರು, ಇವರ ಹೆಸರು ಕೂಡ ಬಹಳ ಚಾಲ್ತಿಯಲ್ಲಿ ಇತ್ತು. ಆದ್ರೆ ಈಗ ಯಾಕೆ ಮಿಸ್ ಆಗಿದೆ ಅಂತ ನೋಡೋದಾದ್ರೆ ವಿಪಕ್ಷ ಸ್ಥಾನ ರೇಸ್ನಲ್ಲಿರುವಂತಹ ಸುನಿಲ್ ಕುಮಾರ್ ಅವರಿಗೆ ವಿಪಕ್ಷ ಸ್ಥಾನ ತಪ್ಪಿದ್ರೆ ಉಪನಾಯಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ವಿಪಕ್ಷ ನಾಯಕನ ಮಾಡುವಂತಹ ಚಾನ್ಸಸ್ ಕೂಡ ಇರಬಹುದು, ಗೊತ್ತಿಲ್ಲ. ಇದೇ ಕಾರಣಕ್ಕಾಗಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ವಿಪಕ್ಷ ನಾಯಕರನ್ನಾಗಿ ಮಾಡ್ತಾರಾ ಅಥವಾ ಉಪನಾಯಕರನ್ನಾಗಿ ಮಾಡ್ತಾರಾ, ಹೈಕಮಾಂಡ್ ಏನ್ ಲೆಕ್ಕಾಚಾರಗಳನ್ನ ಹಾಕಿಕೊಂಡಿದೆ. ಸೊ ಒಕ್ಕಲರಿಗೆ ನೀಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ, ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ಸುನಿಲ್ ಕುಮಾರ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಟು ಇತರೆ ಒಂದು ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಇದರ ಹಿಂದಿರುವ ಲೆಕ್ಕಾಚಾರಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ CT ರವಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಫಿಕ್ಸ್ ಆಗೋದಾದ್ರೆ ಅಧಿಕೃತ ಘೋಷಣೆ ಯಾವಾಗ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಲೋಕಸಭಾ ಚುನಾವಣೆಗೂ ಕೂಡ ಅವರು ಸ್ಪರ್ಧೆ ಮಾಡುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಸಂಘಟನೆ ಆ ಕ್ಷೇತ್ರ ತಮ್ಮನ್ನ ತಾವು ಜಾಸ್ತಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಅವರಿಗೆ ಕೋಕ್ ನೀಡಲಾಯ್ತಾ? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವೇ ಫಿಕ್ಸ್? ನವಿತಾ, ಚುನಾವಣೆ ಒಂದು ಫಲಿತಾಂಶ ಬಂದು 2 ತಿಂಗಳು ಕಳೆದಿದೆ. ಸೊ ಆ ಚುನಾವಣಾ ಫಲಿತಾಂಶ ಪ್ರಕಟ ಆಯ್ತಲ್ಲ, ಅದಾದ ಕೆಲವೇ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನ ಕೂಡ ಬದಲಾಗಬೇಕಾಗಿತ್ತು. ಆದ್ರೆ ಸುದೀರ್ಘ 2 ತಿಂಗಳಿಗಿಂತ ಹೆಚ್ಚಿನ ಸಮಯವನ್ನ ತೆಗೆದುಕೊಂಡು ಹೈಕಮಾಂಡ್ ಒಂದು ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿದೆ. ಮುಂದೆ ಸಾಕಷ್ಟು ಚುನಾವಣೆಗಳಿದೆ, BBMP ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಲೋಕಸಭಾ ಚುನಾವಣೆ ಇರುವಂತದ್ದು. ಒಂದ್ ಕಡೆ ಬಿಜೆಪಿಯಲ್ಲಿ ಗೊತ್ತಿರುವಂತದ್ದು, ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಸಿದ್ಧಾಂತಗಳನ್ನ ಫಾಲೋ ಮಾಡುವಂತಹ ಯಾರು ಇರ್ತಾರಲ್ಲ ಅಂತ ನಾಯಕರಿಗೆ ಹೆಚ್ಚಿನ ಮಣೆಯನ್ನ ಹಾಕಲಾಗುತ್ತೆ. ಒಂದು ಜೊತೆಗೆ ಸಮುದಾಯದವಾರು ಲೆಕ್ಕಾಚಾರವನ್ನು ಕೂಡ ಮಾಡಿರುವಂತದ್ದು. ಯಾಕಂತಂದ್ರೆ ಈಗ ರಾಜ್ಯದಲ್ಲಿ ಒಂದು ವೀರಶೈವ ಲಿಂಗಾಯತ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯ, ಪ್ರಬಲ ಸಮುದಾಯಗಳು ಅತಿ ಹೆಚ್ಚು ಒಂದು ಜನಸಂಖ್ಯೆಯಲ್ಲೂ ಕೂಡ ಅತಿ ಹೆಚ್ಚು ಇರುವಂತದ್ದು. ಸೊ ಹೀಗಾಗಿ ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಆಲ್ರೆಡಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬಸವರಾಜ ಬೊಮ್ಮಾಯಿ ಹೆಸರು ಜೊತೆಗೆ ಯತ್ನಾಳ್ ಅವರ ಹೆಸರು, ಇಬ್ರು ಕೂಡ ಲಿಂಗಾಯತ ವೀರಶೈವ ಸಮುದಾಯದ ನಾಯಕರು, ಅವರಿಬ್ಬರಲ್ಲಿ ಒಬ್ಬರಿಗೆ ಸಿಗುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಒಕ್ಕಲಿಗ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ CT ರವಿ ಅವರಿಗೆ ಕೊಟ್ಟಿದ್ದಾರೆ. CT ರವಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ಸೋತಿರಬಹುದು, ಆದ್ರೆ CT ರವಿ ಅವರು ಒಬ್ಬ ಶಾಸಕರಾಗಿ ಜೊತೆಗೆ ಒಬ್ಬ ಸಚಿವರು ಆಗಿ ಕೂಡ ಜೊತೆಗೆ ಕೇಂದ್ರ ಮಟ್ಟದಲ್ಲೂ ಕೂಡ ಪಕ್ಷದ ವಿಚಾರದಲ್ಲಿ ಸಾಕಷ್ಟು ಪ್ರಬಲ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ, ದೇಶವ್ಯಾಪಿ ಸುತ್ತಿದ್ದಾರೆ, ತಮ್ಮದೇ ಆದಂತಹ ರಾಜಕೀಯ ಅನುಭವ ಇದೆ. ಜೊತೆಗೆ ಸದ್ಯ ಇರುವಂತಹ ಪ್ರಬಲ ಕಾಂಗ್ರೆಸ್ಗೆ ಏನಾದ್ರು ಕೂಡ ಪೈಪೋಟಿಯನ್ನು ಕೊಡಬೇಕು, ಅದು ಆರೋಪಗಳಿಂದ ಆಗಿರ್ಬೋದು, ಜೊತೆಗೆ ಸಿದ್ಧಾಂತಗಳಿಂದ ಆಗಿರ್ಬೋದು, ಟೀಕೆ ಟಿಪ್ಪಣಿಗಳಿಂದ ಎಲ್ಲದರಲ್ಲೂ ಕೂಡ CT ರವಿ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಸೊ ಹೀಗಾಗಿ ಈ ಸ್ಥಾನವನ್ನ ನಿಭಾಯಿಸಬೇಕು ಅಂತಾನೆ CT ರವಿ ಅವರೇ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಇನ್ನ ಬಹುಶಃ ನಾಳೆ ಅಥವಾ ನಾಡಿದ್ರಲ್ಲಿ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂತದ್ದು. ಇನ್ನ ಈಗ ಆಲ್ರೆಡಿ ಹೇಳಿದ್ರ ರೇಸ್ ನಲ್ಲಿ ಯಾರೆಲ್ಲ ಇದ್ರು, ಏನೆಲ್ಲ ಕಾರಣಗಳು ಅವ್ರಿಗೆ ಕೊಡದೇ ಇರೋದಕ್ಕೆ ಅನ್ನುವಂಥದ್ದನ್ನ ವಿಸ್ತೃತವಾಗಿ ತಾವು ಕೂಡ ಹೇಳಿದಿರಿ. ಸೊ ಈಗ ಅವರನ್ನ ಯಾವ ರೀತಿಯಾಗಿ ಈ ಒಂದು ಅಸಮಾಧಾನವನ್ನ ಹೋಗ್ಲಾಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ, ಯಾವ ರೀತಿಯಾಗಿ ಹೆಜ್ಜೆ ಇಡುತ್ತೆ ಅಂತ. ಈಗ ಆಲ್ರೆಡಿ ಅಶೋಕ್ ಅವರು ಕೂಡ ಯಾವಾಗ CT ರವಿ ಅವರಿಗೆ ಪಟ್ಟವನ್ನ ಕಟ್ಟಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತಲ್ಲ, ಈಗ ಆಲ್ರೆಡಿ ಅವರು ಸೈಲೆಂಟ್ ಆಗಿದ್ದಾರೆ. ಸೊ ಮುಂಬರುವಂತಹ ಚುನಾವಣೆಗಳಲ್ಲಿ ಸಂಘಟನೆ ವಿಚಾರ ಆಗಿರ್ಬೋದು, ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಹೋರಾಟಗಳ ವಿಚಾರ ಆಗಿರ್ಬೋದು, ಜೊತೆಗೆ ಆರೋಪಗಳು ಪ್ರತ್ಯಾರೋಪಗಳ ವಿಚಾರ ಆಗಿರ್ಬೋದು, ಇದರಲ್ಲಿ ಯಾವ ರೀತಿಯಾಗಿ ಭಾಗಿಯಾಗ್ತಾರೆ. ಸೋಮಣ್ಣ ಈಗ ಆಲ್ರೆಡಿ ಹೇಳಿದ್ರು, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ನಾನು ಮುರ್ದೆ ನಿರ್ಧಾರವನ್ನ ಮಾಡ್ತೀನಿ ಅಂತ. ಹೀಗಾಗಿ ಸೋಮಣ್ಣ ಅವರ ನಿರ್ಧಾರ ಏನು, ಜೊತೆಗೆ ವಿಜಯೇಂದ್ರ ಅವರು ಕೂಡ ಎಲ್ಲೋ ಒಂದ್ ಕಡೆ ಮನಸ್ತಾಪ ಮುನಿಸು ಇದ್ದೇ ಇರುತ್ತೆ. ಯಾಕಂದ್ರೆ ನಾನು ಕಿರಿಯ ಆದ್ರೂ ಕೂಡ ನಾನು ಪ್ರಬಲ ಆಕಾಂಕ್ಷೆಯನ್ನು
ಅನ್ನೋದನ್ನ ಸಾಕಷ್ಟು ಬಾರಿ ತೋರಿಸಿದ್ರು. ಹೀಗಾಗಿ ಯಡಿಯೂರಪ್ಪ ಅವರಿಗೆ ಇದು ಹಿನ್ನಡೆ ಆಯ್ತಾ? ಯಾಕಂದ್ರೆ ಯಡಿಯೂರಪ್ಪ ಅವರ ಆಪ್ತ ಅಂತ ಗುರುತಿಸಿಕೊಂಡ ಆರ್ ಅಶೋಕ್ ಅವ್ರಿಗೂ ಕೂಡ ಸ್ಥಾನ ಸಿಗ್ತಾ ಇಲ್ಲ, ಜೊತೆಗೆ ಅವರ ಮಗ ವಿಜೇಂದ್ರಗೂ ಕೂಡ ಸ್ಥಾನ ಸಿಗ್ತಾ ಇಲ್ಲ. ಸೊ ಈ ಉಳಿದಂತ ಈಗ ಅಶ್ವಥ್ ನಾರಾಯಣ ಆಗಿರ್ಬೋದು, ಸುನಿಲ್ ಕುಮಾರ್ ಕಾರ್ಕಳ ಆಗಿರ್ಬೋದು, ಇವ್ರಿಗೆಲ್ಲ ಯಾವ ಸ್ಥಾನಗಳನ್ನ ಕೊಡ್ತಾರೆ? ಈ ಒಂದು ಸಾಕಷ್ಟು ಕುತೂಹಲ ಕೂಡ ಇದೆ. ಈಗ ಸದ್ಯ ಇಬ್ಬರನ್ನ ವಿಧಾನಸಭೆಯ ಉಪ ನಾಯಕರಾಗಿ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು, ಜೊತೆಗೆ ವಿಜಯೇಂದ್ರ ಅವರಿಗೆ ಪಕ್ಷದಲ್ಲಿ ಬೇರೆ ರೀತಿಯಾದಂತಹ ಕಾರ್ಯದರ್ಶಿ ಹುದ್ದೆಯನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಈಗ ಘೋಷಣೆ ಆದ ಬಳಿಕ ಮತ್ತೆ ಶುರುವಾಗುವಂತದ್ದು ವಿಪಕ್ಷ ಸ್ಥಾನದ ರೇಸ್ ಶುರುವಾಗುತ್ತೆ. ಸೊ ಅದರಲ್ಲಿ ಯತ್ನಾಳ್ಗೆ ಅಥವಾ ಏನು ಬಸವರಾಜ ಏನಿದೆ ಬೊಮ್ಮಾಯಿ ಆಗಿರ್ಬೋದು, ಸೊ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡ್ತಾರೆ. ಉಳಿದಂತವ್ರಿಗೆ ಸಮಾಧಾನ ಪಡಿಸುವಂತದ್ದು, ಅವ್ರಿಗೆ ಬೇಕಾದಂತ ಅವರ ಒಂದು ಹಿರಿತನಕ್ಕೆ ಜೊತೆಗೆ ಅವರ ಅನುಭವಕ್ಕೆ ತಕ್ಕಂತ ಹುದ್ದೆಗಳನ್ನ ಸೃಷ್ಟಿ ಮಾಡುವಂತದ್ದು, ಜೊತೆಗೆ ಮುಂಬರುವಂತ ಚುನಾವಣೆ ವೇಳೆಗೆ ಎಲ್ಲಾ ಶಮನವನ್ನ ಒಂದು ಕಡೆ ಸರಿ ಮಾಡುವಂತದ್ದು, ಜೊತೆಗೆ ಪಕ್ಷ ಸಂಘಟನೆ ಮಾಡುವಂತದ್ದು, ಈ ಎಲ್ಲಾ ಜವಾಬ್ದಾರಿ ಹೈಕಮಾಂಡ್ ಮೇಲಿದೆ. ಈ ಒಂದು ಕಾರಣಕ್ಕೆ ಸಾಕಷ್ಟು ನಿಧಾನವಾಗಿ ಸಮಯವನ್ನು ತೆಗೆದುಕೊಂಡು ಘೋಷಣೆ ಮಾಡುವಂತ ಪ್ರಕ್ರಿಯೆಗೆ ಸದ್ಯ ಬಿಜೆಪಿ ಹೈಕಮಾಂಡ್ ಮುಂದಾಗಿರುವಂತದ್ದು. ಬಹುಶಃ ನಾಳೆ ಅಥವಾ ನಾಡ್ದು ಸಿಟಿ ರವಿ ಅವರ ಹೆಸರನ್ನ ಅಧಿಕೃತವಾಗಿ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅದಾದ ಬಳಿಕ ವಿಪಕ್ಷ ನಾಯಕನ ಆಯ್ಕೆಯನ್ನು ಕೂಡ ಆದಷ್ಟು ಬೇಗ ಮುಗಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದೆ. ವಿಪಕ್ಷ ನಾಯಕನ ಆಯ್ಕೆ, ರಾಜ್ಯಾಧ್ಯಕ್ಷನ ಆಯ್ಕೆ, ಎರಡೂ ವಿಚಾರಗಳು ಬಿಜೆಪಿಗೆ ಸಾಕಷ್ಟು ಬಿಜೆಪಿ ನಾಯಕರಿಗೆ ಮುಜುಗರವನ್ನ ತರಿಸಿರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಇದೇ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿಗೆ ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡಿತ್ತು ರವಿತಾ.